ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸ್ನೇಹ. ಚೈನಾದಲ್ಲಿ MBBS ಕಂಪ್ಲೀಟ್ ಮಾಡಿ ಈಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ನಾನು ಇಲ್ಲಿಂದ ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಿರ್ತೀನಿ. ನಾನು ಹೊರಗಡೆ ಪ್ಲೇಸಸ್ನ ವಿಸಿಟ್ ಮಾಡೋದು, ಹೊರಗಡೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು, ಇಲ್ಲಿನ ಸ್ಟೂಡೆಂಟ್ಸ್ ಲೈಫ್ ಹೇಗಿರುತ್ತೆ ಅಂತೆಲ್ಲ ನಾನು ವ್ಲಾಗ್ಸ್ ಮಾಡ್ತಿರ್ತೀನಿ. ಇದರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದು ನೋಡಬೇಕು ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೇ ಟ್ಯೂನ್ಡ್. ನಾನು ಎವ್ರಿ 2 ಡೇಸ್ಗೆ ಲಾಂಗ್ ವೀಡಿಯೋಸ್ ಹಾಕ್ತಿರ್ತೀನಿ ಆ್ಯಂಡ್ ಎವ್ರಿ ಡೇ 1 or 2 ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಇಲ್ಲಿಂದ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಕೊಡ್ತಿರ್ತೀನಿ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಮಗೆ 2 ಡೇಸ್ ಹಾಲಿಡೇ ಇದೆ. ಇಲ್ಲಿ ಆಫೀಸ್, ಕಾಲೇಜ್ ಏನೇ ಆಗಿದ್ರು ಎಲ್ಲ ಇಡೀ ಚೈನಾದಲ್ಲೇ ಹಾಲಿಡೇ ಇದೆ 2 ಡೇಸ್. ಏನಕ್ಕೆ ಅಂದರೆ, ಇಲ್ಲಿ ಚಿನ್ಮಿಂಗ್ ಫೆಸ್ಟಿವಲ್ ಅಂತ ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದು ಏನು ಅಂತ ನಿಮಗೆ ಹೊರಗಡೆ ತೋರಿಸ್ತೀನಿ. ನಿನ್ನೆ ನೈಟ್ ನಾನು ಹೊರಗಡೆ ಹೋಗಿದ್ದಾಗ ಎಲ್ಲ ಕಡೆ ಹೀಗೆ ಸರ್ಕಲ್ಸ್ ಹಾಕ್ಕೊಂಡು ಬರ್ನ್ ಮಾಡ್ತಿದ್ರು ಫೈರ್ ಎಲ್ಲ. ಅದರದ್ದು ಮಿನಿ ವ್ಲಾಗ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಈಗಲೂ ಕೂಡ ಹೊರಗಡೆ ಚೆಕ್ ಮಾಡ್ತೀನಿ ಆ ಥರ ಮಾಡ್ತಿದ್ದಾರಾ, ಈ ಫೆಸ್ಟಿವಲ್ ಏನು, ಚೈನಾದಲ್ಲಿ ಯಾಕೆ ಈ ಫೆಸ್ಟಿವಲ್ಗೆ 3 ಡೇಸ್ ಹಾಲಿಡೇಸ್ ಕೊಡ್ತಾರೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳ್ತೀನಿ. ಹಾಗೆ ನಾನು ಸ್ವಲ್ಪ ಹೊರಗಡೆ ಶಾಪಿಂಗ್ಗೆ ಹೋಗಬೇಕಿತ್ತು. ಶಾಪಿಂಗ್ ಮುಗಿಸ್ಕೊಂಡು ನನ್ನ ಪಾರ್ಸಲ್ ಬಂದಿದೆ, ಅದು ಕಲೆಕ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ 2 hours later. ಫಸ್ಟ್ ಒಂದು ರೌಂಡ್ ಹೊರಗಡೆ ಎಲ್ಲ ಸುತ್ತಾಡೋಣ. ಏನಾದರೂ ಸೆಲೆಬ್ರೇಟ್ ಮಾಡ್ತಿದ್ದಾರಾ ಏನು. ನೆನ್ನೆ ಫುಲ್ ವ್ಲಾಗ್ ಮಾಡಬೇಕಿತ್ತು, ಬಟ್ ನೈಟ್ ಆಗಿದ್ದರಿಂದ ನನಗೆ ಮಾಡೋಕ್ಕಾಗಿಲ್ಲ. ಸ್ವಲ್ಪನೇ ಮಾಡಿದ್ದೀನಿ, ಅದು ಮಿನಿ ವ್ಲಾಗ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಸ್ಪ್ರಿಂಗ್ ಇರೋದ್ರಿಂದ ಎಲ್ಲ ಕಡೆ ಮರದಲ್ಲಿ ಚೆರಿ ಬ್ಲಾಸಮ್ಸ್ ಬಂದಿದ್ದಾವೆ. ಲಾಸ್ಟ್ ವೀಕ್ ಇಲ್ಲಿ ಮಳೆ ಬಂದಿದ್ರಿಂದ ಹೂವು ಎಲ್ಲ ಬಿದ್ದು ಕೆಲವು ಕಡೆ ಮರ ಎಲ್ಲ ಒಣಗೋಗ್ಬಿಟ್ಟಿದೆ. ಚೆರಿ ಬ್ಲಾಸಮ್ಸ್ ಬಂದಾಗ ಮರದಲ್ಲಿ ಎಲ್ಲಾ ಕಡೆ ಪಿಂಕ್ ಫ್ಲವರ್ಸ್ ಬಂದಿರೋದ್ರಿಂದ ನಾನು ಫೋಟೋ ಶೂಟ್ ಮಾಡಿಸ್ಕೊಳ್ಬೇಕು ಅಂತ ಯಾವಾಗಲೂ ಅನ್ಕೊಂತಿದ್ದೆ. ಬಟ್ ಈ ಸತಿ ಮರ್ತೇ ಹೋಗ್ಬಿಟ್ಟೆ, ಆ ಸೀಸನ್ ಕೂಡ ಮುಗ್ದೋಯ್ತು. ಆ್ಯಂಡ್ ಇಲ್ಲಿ ನಮ್ಮ ಕಮ್ಯುನಿಟಿ ಒಳಗಡೆ ಇರೋ ಪಾರ್ಕಲ್ಲಿ ಚೈನೀಸ್ ಮಕ್ಕಳಿಗೆ ಲೀವ್ ಇರೋದ್ರಿಂದ ಬಂದು ಅಲ್ಲಿ ಆಟ ಆಡ್ತಿದ್ರು. ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದೆ. ಸೊ ಫಸ್ಟ್ ನಾನು ನನ್ನ ಪಾರ್ಸೆಲ್ ತೊಗೊಂಡು ಹೋಗಕ್ಕೆ ಬಂದೆ, ಯಾಕಂದರೆ ಇದು 8 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ನಾನು ಹೊರಗಡೆಯಿಂದ ಬರೋದು ಲೇಟ್ ಆದರೆ ಮತ್ತೆ ಕಲೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಫಸ್ಟ್ ನನ್ನ ಪಾರ್ಸೆಲ್ ಕಲೆಕ್ಟ್ ಮಾಡ್ಕೊಳ್ಳೋಣ. ನನ್ನ ಪಾರ್ಸೆಲ್ ಯಾವುದೋ ಚಿಕ್ಕದು ಬಂದಿದೆ ಅಂತಂದರೆ ಸ್ವಲ್ಪ ದೊಡ್ಡದು ಬಂದುಬಿಟ್ಟಿದೆ. ಈಗ ನನ್ನ ಬೈಕಲ್ಲಿ ಎಲ್ಲಿ ಇಡೋದು ಗೊತ್ತಾಗ್ತಿಲ್ಲ. ದೊಡ್ಡದಾಗಿ ಬಂದಿದೆ ಅಂತ ಗೊತ್ತಿದ್ರೆ ಆಗಲೇ ತೊಗೊತಿರ್ಲಿಲ್ಲ ನಾನು. ಮತ್ತೆ ರಿಟರ್ನ್ ಬರುವಾಗ ತೊಗೊತಿದ್ದೆ, ಇಲ್ಲ ನಾಳೆ ತೊಗೊತಿದ್ದೆ. ನನ್ನ ಪಾರ್ಸಲಲ್ಲಿ ಏನಿದೆ ಅಂತ ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದು ನಮ್ಮ ಕಮ್ಯುನಿಟಿ ಹೊರಗಡೆ, ಅಲ್ಲಿ ನನ್ನ ಆಪೋಸಿಟಲ್ಲಿ ಕಾಣಿಸ್ತಿರೋದು ಸೂಪರ್ ಮಾರ್ಕೆಟ್. ಮತ್ತು ಈ ಕಡೆ ಒಂದು ಸೂಪರ್ ಮಾರ್ಕೆಟ್, ಇಲ್ಲಿ ಒಂದು ಗ್ಯಾರೇಜ್ ಇದೆ. ಬೈಕ್ಸ್ ಎಲ್ಲ ರಿಪೇರ್ ಆದರೆ ನಮ್ಮ ನಿಯರೆಸ್ಟ್ ಗ್ಯಾರೇಜ್ ಇದು. ಈಗ ನೆಕ್ಸ್ಟ್ ಎಲ್ಲಿಗೆ ಅಂದರೆ, ನೆಕ್ಸ್ಟ್ ATMಗೆ ಹೋಗಬೇಕು ಮನಿ ವಿಡ್ರಾ ಮಾಡೋದಕ್ಕೆ. ಸೊ ಲೆಟ್ಸ್ ಗೋ ಟು. ಇದೇ ನಾವು ಇಲ್ಲಿ ಚೈನಾದಲ್ಲಿ ಯೂಸ್ ಮಾಡುವಂಥ ATM. ನನ್ನ ಮಿನಿ ವ್ಲಾಗ್ಸಲ್ಲಿ ನಿಮಗೆ ಆಲ್ರೆಡಿ ತೋರಿಸಿರ್ತೀನಿ. ಸೊ ಒಳಗಡೆ ಹೇಗಿರುತ್ತೆ ಅಂತ ಮತ್ತೆ ಇನ್ನೊಂದ್ಸತಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆಟೋಮ್ಯಾಟಿಕ್ ಡೋರ್, ಅಲ್ಲಿ 2 ಏನೋ ಹಾಕಿದ್ದಾರೆ, ಅದು ವರ್ಕ್ ಆಗ್ತಿಲ್ಲ. ಈ 2 ಮಷಿನ್ಸ್ ಮಾತ್ರ ವರ್ಕ್ ಆಗ್ತಿದೆ. ಹೊರಗಡೆ ಎಲ್ಲ ನಾರ್ಮಲ್ ಆಗೇ ಇದೆ. ಇವರು ಏನು ನೆನ್ನೆ ಬರ್ನ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ, ಆ ಥರ ಏನು ಮಾಡ್ತಿಲ್ಲ ಇನ್ನು. ಮೇ ಬಿ ಕತ್ಲೆ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಹೊರಗಡೆ ಜನ ಜಾಸ್ತಿ ಕಾಣಿಸ್ತಿದ್ದಾರೆ. ಹೊರಗಡೆ ಸುತ್ತಾಡ್ಕೊಂಡು ಫೈನಲಿ ಐ ಎಂಡೆಡ್ ಅಪ್ ಬೈಯಿಂಗ್ ಸ್ನ್ಯಾಕ್ಸ್, ಚಿಪ್ಸ್ ಮತ್ತು ಪೆಪ್ಸಿ ತಗೊಂಡಿದ್ದೀನಿ. ಆ್ಯಂಡ್ ನಾನು ಡೆನ್ನಿಸಿಂದ ಪಾರ್ಕ್ಗೆ ಹೋಗ್ತಿರ್ಬೇಕಾದ್ರೆ ಬೈಕಿನ ಮಿರರಲ್ಲಿ ವ್ಯೂ ನೋಡಿ ಶಾಕ್ ಆಯಿತು. 1 ನಿಮಿಷಕ್ಕೆ ಅಲ್ಲೇ ಬೈಕ್ ನಿಲ್ಲಿಸಿ ಹಿಂದೆ ತಿರುಗಿ ನೋಡಿದ್ರೆ ವ್ಯೂ ಅಂತೂ ಸಕ್ಕತ್ತಾಗಿತ್ತು. ಆ ವ್ಯೂವನ್ನು ನೋಡಿ ನಾನೇನು ಡಿಸೈಡ್ ಮಾಡಿದೆ ಅಂದರೆ, ಎವ್ರಿ ಡೇ ಸನ್ಸೆಟ್ ಟೈಮಲ್ಲಿ ಹೊರಗಡೆ ಬಂದು ವಾಕ್ ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿನ ಪಾರ್ಕ್ಗೂ ಕೂಡ ನಾನು ಫಸ್ಟ್ ಟೈಮ್ ಬಂದಿದ್ದು. ಈ ಪಾರ್ಕ್ ಸಕ್ಕತ್ತಾಗಿತ್ತು, ಫುಲ್ ಗ್ರೀನರಿ ಆಗಿತ್ತು.
ಈಗ ಪಾರ್ಕ್ ಒಳಗಡೆ ಎಂಟರ್ ಆಗಿದ್ದೀನಿ. ಈ ಪಾರ್ಕ್ ಅಂತೂ ಸಕ್ಕತ್ತಾಗಿದೆ. ನಾನು ಯಾವತ್ತೂ ಈ ಪಾರ್ಕಿಗೆ ಬಂದೇ ಇರಲಿಲ್ಲ. ಇಲ್ಲೇ ಇದ್ರು ನಮ್ಮ ಮನೆ ಹತ್ತಿರದಲ್ಲೇ ಇದೆ ಈ ಪಾರ್ಕ್. ಆದರೂ ಇಲ್ಲಿ ಪಾರ್ಕ್ ಇದೆ ಅಂತ ಗೊತ್ತಿತ್ತು, ಬಟ್ ಯಾವತ್ತೂ ಬಂದಿರಲಿಲ್ಲ. ಸಕ್ಕತ್ತಾಗಿದೆ, ಸಖತ್ ಗ್ರೀನ್ ಆಗಿದೆ. ಯಾಕೆ ಈ ಪಾರ್ಕ್ ನಮ್ಮನೆ ಹತ್ರನೇ ಇದ್ರೂ ನಾನು ಬರಲಿಲ್ಲ ಅನ್ನಿಸ್ತಿದೆ ಈಗ. ಈಗ ಪಾರ್ಕ್ ಎಲ್ಲ ಸುತ್ತಾಡ್ಕೊಂಡು ಒಂದು ರೌಂಡ್ ಇಲ್ಲಿ ಬಂದು ಕುತ್ಕೊಂಡು ಸ್ನ್ಯಾಕ್ಸ್ ತಿನ್ನೋಣ ಅಂತ ಒಂದು ಪ್ಲೇಸ್ ಹುಡ್ಕೊಂಡು ಕೂತಿದ್ದೀನಿ. ಸೊ ನಾನು ಚೈನಾದಲ್ಲಿ ಇವತ್ತು ಚಿಂಗ್ಮಿಂಗ್ ಫೆಸ್ಟಿವಲ್ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಚೈನಾದ ಈ ಚಿಂಗ್ಮಿಂಗ್ ಫೆಸ್ಟಿವಲ್ ಅಂದರೆ ಏನು ಅಂತ ನನಗೂ ನೆನ್ನೆವರೆಗೂ ಗೊತ್ತಿರಲಿಲ್ಲ. ನಿನ್ನೆ ಜಸ್ಟ್ ರೋಡಲ್ಲಿ ಇವರು ಈ ಥರ ನಾನು ಇಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಸರ್ಕಲ್ಸಲ್ಲಿ ಪೇಪರ್ಸ್ ಎಲ್ಲ ಹಾಕಿ ಸುಡ್ತಿದ್ರು ಎಲ್ಲ ಕಡೆ. ಹೋಗಿ ಅವ್ರನ್ನ ಕೇಳಿದ್ದಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಈ ಫೆಸ್ಟಿವಲ್ ಏನಂತ. ಚಿಂಗ್ಮಿಂಗ್ ಫೆಸ್ಟಿವಲ್ ಅಂದರೆ ಚೈನಾದಲ್ಲಿ ಅವರ ಮುತ್ತಾತ ಮುತ್ತಜ್ಜಿ ಎಲ್ಲ ತೀರೋಗಿರ್ತಾರಲ್ವ, ಅವ್ರಿಗೋಸ್ಕರ ಈ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡ್ತಾರಂತೆ. ಹೇಗೆ ಅಂದರೆ ಅವರು ಒಂದು ಸರ್ಕಲ್ ಥರ ಡ್ರಾ ಮಾಡಿ ಅದರಲ್ಲಿ ಅವರ ಹೆಸರನ್ನು ಬರೀತಾರೆ. ಯಾರು ಮುತ್ತಜ್ಜಿ ಅವ್ರ ತಾತ ಯಾರು ರೀಸೆಂಟಾಗಿ ಯಾರು ತೀರೋಗಿರ್ತಾರೆ ಅವರ ಹೆಸರನ್ನು ಬರೆದು ಅದರಲ್ಲಿ ಪೇಪರ್ಸ್ ಮತ್ತು ಏನೇನೋ ಇದೆ ಅದೆಲ್ಲ ಹಾಕಿ, ಮತ್ತು ಅವರ ನೋಟ್ಸ್ ಕೂಡ ಹಾಕ್ತಾರೆ. ಅದು ಒರಿಜಿನಲ್ ನೋಟ್ಸ್ ಅಲ್ಲ, ನಾನು ಒರಿಜಿನಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಒರಿಜಿನಲ್ ಅಲ್ಲ, ಡ್ಯೂಪ್ಲಿಕೇಟ್ ನೋಟ್ಸ್ ಥರ ಮಾಡಿ ಪೇಪರ್ಸ್ ಮತ್ತು ಆ ಡ್ಯೂಪ್ಲಿಕೇಟ್ ಫೇಕ್ ನೋಟ್ಸನ್ನೆಲ್ಲ ಹಾಕಿ ಸುಡ್ತಾರೆ, ಬರ್ನ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರ ಏನು ರೀಸೆಂಟಾಗಿ ತೀರೋಗಿರ್ತಾರಲ್ಲ ಅವ್ರಿಗೆ ತೀರೋಗಿದ್ದು ಆದಮೇಲೆ ಏನು ಮನಿ ಪ್ರಾಬ್ಲಮ್ಸ್ ಬರಬಾರ್ದು, ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಈ ಥರ ಬರ್ನ್ ಮಾಡ್ತೀವಿ. ಅವರ ಹೆಸರಲ್ಲಿ ಈ ಥರ ಬರ್ನ್ ಮಾಡಿದಾಗ ಅವ್ರಿಗೆ ಏನು ಕಷ್ಟ ಇಲ್ದಿರ, ದುಡ್ಡಿಗೆ ಏನು ಪ್ರಾಬ್ಲಮ್ ಇರಬಾರ್ದು, ಅವ್ರಿಗೆ ಏನು ಪ್ರಾಬ್ಲಮ್ ಬರ್ದಿರ ಆರಾಮಾಗಿ ಟ್ರಾವೆಲ್ ಮಾಡಬೇಕು ಅವರು. ಅದಕ್ಕೋಸ್ಕರ ನಾವು ಈ ಥರ ದುಡ್ಡು ಮತ್ತು ಏನೇನಿದೆ ಅವರ ಹೆಸರಲ್ಲಿ ಬರ್ನ್ ಮಾಡ್ತೀವಿ, ಅವ್ರಿಗೆ ಇಲ್ಲಿಂದ ಹೆಲ್ಪ್ ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿದ್ರು. ನನಗೆ ಏನು ಅನ್ನಿಸ್ತು ಅಂದರೆ, ನಾವು ಇಂಡಿಯಾದಲ್ಲಿ ಏನು ನಮ್ಮ ಆನ್ಸೆಸ್ಟರ್ಸ್ ಯಾರು ತೀರೋಗಿರ್ತಾರಲ್ವ ಅವ್ರಿಗೆ ವರ್ಷಕ್ಕೆ ಒಂದು ಹಬ್ಬ ಬರುತ್ತೆ, ಅದು ಏನಂತ ನನಗೆ ಗೊತ್ತಿಲ್ಲ. ಆ ಹಬ್ಬದಲ್ಲಿ ನಾವು ಅವ್ರಿಗೆ ಬಟ್ಟೆ ಮತ್ತು ಅವ್ರಿಗೆ ಇಷ್ಟವಾದ ಊಟ ಅದನ್ನೆಲ್ಲ ಇಟ್ಟು ಏನು ಪೂಜೆ ಮಾಡ್ತೀವಿ, ಅವರ ಹೆಸರಲ್ಲಿ ಪೂಜೆ ಮಾಡ್ತೀವಿ. ಸ್ವೀಟ್ ಮತ್ತು ಅವ್ರಿಗೆ ಏನೇನು ಇಷ್ಟ ಇದೆ ಅದೆಲ್ಲ ಮಾಡಿ ಅವರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಅದೇ ಥರನೇ ಇವರು ಅವರ ಹೆಸರನ್ನು ಬರೆದು ದುಡ್ಡನ್ನು ಬರ್ನ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಇಷ್ಟ ಆಗಿರೋ ಊಟ ಬಟ್ಟೆ ಎಲ್ಲ ಇಡ್ತೀವಿ. ಇವರು ಅವರ ಹೆಸರನ್ನು ಬರೆದು ಫೇಕ್ ನೋಟ್ಸ್ ಮತ್ತು ಪೇಪರ್ಸ್ ಎಲ್ಲ ಹಾಕಿ ಸರ್ಕಲಲ್ಲಿ ಬರ್ನ್ ಮಾಡ್ತಾರೆ. ಸೊ ಇದೇ ಡಿಫ್ರೆನ್ಸ್. ಅಜ್ಜಿ ಮುತ್ತಾತ ಯಾರು ತೀರೋಗಿರ್ತಾರೆ ಅವ್ರನ್ನ ಆ ಥರ ನೆನೆಸ್ಕೊತೀವಿ, ಇವರು ಈ ಹಬ್ಬದಲ್ಲಿ ಈ ಥರ ನೆನೆಸ್ಕೊತಾರೆ. ಸೊ ಚೈನಾದಲ್ಲಿ ಚಿಂಗ್ಮಿಂಗ್ ಫೆಸ್ಟಿವಲ್ ತುಂಬಾ ಫೇಮಸ್ ಅಂತೆ. ಎಲ್ಲ ಕಡೆ ಹಾಲಿಡೇ ಇರುತ್ತೆ ಈ 3 days. ಫಸ್ಟ್ ಡೇ ಬಂದು ಈ ಥರ ಅವರ ಹೆಸರಲ್ಲಿ ಬರ್ನ್ ಮಾಡ್ತಾರೆ. ಸೆಕೆಂಡ್ ಡೇ ಬಂದು ಫ್ಯಾಮಿಲಿ ಗ್ಯಾದರಿಂಗ್ ಇರುತ್ತಂತೆ. ಒಟ್ಟಿಗೆ ಏನೋ ಕುಕ್ ಮಾಡಿಕೊಂಡು ಡಂಪ್ಲಿಂಗ್ಸ್ ಎಲ್ಲ ಕುಕ್ ಮಾಡಿಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಇರುತ್ತೆ. ಥರ್ಡ್ ಡೇ ಬಂದು ಎಲ್ಲರೂ ಸೇರಿಕೊಂಡು ಹೊರಗಡೆ ಹೋಗ್ತಾರಂತೆ. ಸೊ ಇದು ಇವರ 3 days ಚಿಂಗ್ಮಿಂಗ್ ಫೆಸ್ಟಿವಲ್ ಚೈನಾದಲ್ಲಿ. ಇವ್ರು ಹೇಳ್ತಾರೆ, ನಾವು ಈ ಥರ ನೋಟ್ಸ್ ಎಲ್ಲ ಅವರ ಹೆಸರಲ್ಲಿ ಬರ್ನ್ ಮಾಡಿದ್ರೆ ನಾವು ಅವ್ರಿಗೆ ಕಳಿಸ್ತಿದ್ದೀವಿ ಮನಿ ದುಡ್ಡು ಇಲ್ಲಿಂದ, ಅವ್ರಿಗೆ ಮೇಲೆ ಏನೂ ದುಡ್ಡಿನ ಪ್ರಾಬ್ಲಮ್ ಬರಬಾರ್ದು ಅಂತ ಇವ್ರು ಹೇಳ್ತಾರೆ. ಸೊ ಇವರ ನಂಬಿಕೆ ಆ ಥರ. ನಾವು ಬೇರೆ ಥರ ಪೂಜೆ ಎಲ್ಲ ಮಾಡ್ತೀವಿ, ಇವರು ಬೇರೆ ಥರ ಮಾಡ್ತಾರೆ. ಸೊ ಇದು ಚೈನಾದ ಚಿಂಗ್ಮಿಂಗ್ ಫೆಸ್ಟಿವಲ್. ಚೈನಾದಲ್ಲಿ ಏಪ್ರಿಲ್ 3rd, 4th, 5th ಈ 3 days ಇಲ್ಲಿ ಹಾಲಿಡೇ ಇರುತ್ತೆ. ಪ್ರತಿ ವರ್ಷನೂ ಏಪ್ರಿಲ್ ಮಂತಲ್ಲೇ ಬರುತ್ತೆ. Hello. Welcome to China. Thank you. Namaste. 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 Hello. Oh. India. Namaste. ಗೈಸ್ ಆಗ್ಲಿಂದ ಸಾಂಗ್ ಸೆಲೆಕ್ಟ್ ಮಾಡ್ತಿದ್ದಾರೆ ಟಿಕ್ಟಾಕ್ ಮಾಡೋಣ ಅಂತ ಹೇಳಿ. ಇನ್ನೂ ಅವ್ರಿಗೆ ಸಾಂಗ್ ಸಿಕ್ಕಿಲ್ಲ. ನೋಡ್ಬೇಕು ಯಾವ ಸಾಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತ. ವಿಚ್ ಸಾಂಗ್ ಡಿಡ್ ಯು ಸೆಲೆಕ್ಟ್? ಈ ಪಾರ್ಕಲ್ಲಿ ಎಲ್ಲ ಕಡೆ ಈವ್ನಿಂಗ್ ಟೈಮ್ಸಲ್ಲಿ ಇದೇ ಥರ ಮಾಡ್ತಿರ್ತಾರೆ. ಗ್ರೂಪ್ಸ್ ಮಾಡಿಕೊಂಡು ವಾಕ್ ಮಾಡ್ತಿರ್ತಾರೆ, ಆರ್ ಆಂಟೀಸ್ ಎಲ್ಲ ಡ್ಯಾನ್ಸ್ ಕೂಡ ಮಾಡ್ತಿರ್ತಾರೆ.
ಈಗ ತಾನೇ ಒಂದು ಗ್ರೂಪ್ ಹೋದ್ರು ಮುಂದೆ ಬ್ಲೂ ಕಲರ್ ಡ್ರೆಸ್ಸಸ್ ಹಾಕೊಂಡು, ಇಲ್ಲಿ ರೆಡ್ ಕಲರ್ ಜರ್ಸಿ ಹಾಕೊಂಡು ವಾಕ್ ಮಾಡ್ತಿದ್ದಾರೆ. Hello. Bye bye. See you again. Thank you. Guys, ಈಗ ಚೈನೀಸ್ ಗರ್ಲ್ಸ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿ ನನ್ನ ಸ್ನ್ಯಾಕ್ಸ್ ಕೂಡ ತಿಂದು ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಈಗ ಪಾರ್ಕಿಂದ ಹೊರಗಡೆ ಹೋಗ್ತಿದ್ದೀನಿ. ಕತ್ಲೆ ಆಗೋಗ್ಬಿಟ್ಟಿದೆ. ಎಕ್ಸಿಟ್ ಯಾವ ಕಡೆ ಇದೆ ಅಂತಲೂ ಗೊತ್ತಿಲ್ಲ. ಚೈನಾದಲ್ಲಿ ಸಂಜೆ ಹೊತ್ತಾದರೆ ಈ ಥರ ಆಂಟೀಸ್ ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಗೈಸ್, ಫೈನಲಿ ಎಕ್ಸಿಟಿಗೆ ಬಂದೆ. ಡ್ಯಾನ್ಸ್ ಮಾಡ್ತಿದ್ದಾರೆ. ನಿಮ್ಗೆ ಆಗ್ಲಿಂದ ಹೇಳ್ತಿದ್ನಲ್ಲ ಇವರು ಏನೋ ಬರ್ನ್ ಮಾಡ್ತಾರೆ ಅಂತ. ನೋಡಿ, ಇದೆ ನಾನು ಹೇಳಿದ್ದು. ನನ್ನ ಮನೆಗೆ ರಿಟರ್ನ್ ಆಗ್ತಿರ್ಬೇಕಾದ್ರೆ ಕಾಣಿಸ್ತು, ರೋಡ್ ಸೈಡಲ್ಲಿ ಈ ಥರ ಮಾಡ್ತಿದ್ದಾರೆ. ಇವರು ಈ ಥರ ಬೌಲಲ್ಲಿ ಹಾಕಿ ಬರ್ನ್ ಮಾಡ್ತಿದ್ದಾರೆ. ಸೊ ಏನೇನು ಬರ್ನ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೆ. ಈ ಥರ ಪೇಪರ್ಸ್ ಇಟ್ಕೊತಾರೆ. ಆ್ಯಂಡ್ ಈ ಗೋಲ್ಡನ್ ಪೇಪರ್ ಏನೋ ಬೋಟ್ ಥರ ಇರುತ್ತೆ, ಅದು ನೋಡಿ ಸರ್ಕಲ್ ಕಾಣಿಸ್ತಿರ್ಬೋದು ನಿಮಗೆ. ಸರ್ಕಲ್ ಹಾಕಿದ್ದಾರೆ. ಅವ್ರು ನಿನ್ನೆ ಎಲ್ಲ ಬರ್ನ್ ಮಾಡಿರೋದು, ನೇಮ್ಸ್ ಎಲ್ಲ ಬರ್ದಿರೋದು ಹಂಗೆ ಕಾಣಿಸ್ತಿದೆ. ನೋಡಿ, ಇವ್ರ ಹತ್ರ ನೋಟ್ ಇದೆ, ನೋಟ್ ಹಾಕ್ತಿದ್ದಾರೆ ಇವರು. ನಾನು ಹೇಳಿದ್ನಲ್ಲ ನೋಟ್ ಹಾಕ್ತಾರೆ ಅಂತ, ಅದೆಲ್ಲ ಫೇಕ್ ನೋಟ್ಸ್, ಒರಿಜಿನಲ್ ನೋಟ್ಸ್ ಏನಲ್ಲ. ಇವರು ಇಲ್ಲಿ ಇವರು ಇಲ್ಲಿ ಫೋಟೋ ಕೂಡ ಇಟ್ಟಿದ್ದಾರೆ. ಯಾರು ತೀರೋಗಿರೋರು ಇರ್ತಾರಲ್ಲ ಅವ್ರ ಫೋಟೋ ಇಟ್ಟು ಬರ್ನ್ ಮಾಡ್ತಿದ್ದಾರೆ. ಅಜ್ಜಿ ತಾತ ಫೋಟೋ. ಇವರು ಅಲ್ಲಿ ಬರ್ನ್ ಮಾಡೋದಕ್ಕೆ ಐಟಮ್ಸ್ ಎಲ್ಲಾನು ಇಲ್ಲೇ ಮಾರ್ತಿದ್ದಾರೆ ಇವರು. ಏನದು ಪೇಪರ್ಸ್, ಸ್ಪಾಂಜಸ್ ಮತ್ತೆ ಗೋಲ್ಡನ್ ಬೋಟ್ಸ್ ತರ. ಹೆಲೋ. ಈ ಫೇಕ್ ನೋಟ್ಸ್ ಎಲ್ಲ ಇದೆ ನೋಡಿ ಯಾವ ತರ ಇದೆ ಅಂತ. ಅಂಡ್ ಈ ಗೋಲ್ಡನ್ ಬೋಟ್ಸ್, ಪೇಪರ್ಸ್ ಎಲ್ಲಾನು ಇಲ್ಲೇ ಮಾರ್ತಿದ್ದಾರೆ. ಇಲ್ಲೇ ಇವ್ರು ತಗೊಂಡು ಇಲ್ಲೇ ಸರ್ಕಲ್ಸ್ ಹಾಕಿ ಬರ್ನ್ ಮಾಡ್ತಾರೆ. ಚೈನಾದಲ್ಲಿ ಈ ಟೈಮಲ್ಲಿ ಏನಾದ್ರು ನಾವು ಹೊರಗಡೆ ಬಂದಿದೀವಂದ್ರೆ ಎಲ್ಲಾ ಕಡೆ ಇದೇ ತರ ಫೈರ್ ಅನ್ನ ಬರ್ನ್ ಮಾಡ್ತಿರ್ತಾರೆ, ಸರ್ಕಲ್ಸ್ ಹಾಕೊಂಡು. ಐಟಮ್ಸ್ ನೆಲ್ಲ ತಗೊಂಡು ವೆಯ್ಟ್ ಮಾಡ್ತಿದ್ದಾರೆ ಎಲ್ಲಿ ಜಾಗ ಖಾಲಿ ಆಗುತ್ತೆ ಅಂತ ಬರ್ನ್ ಮಾಡೋದಕ್ಕೆ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಸನ್ಸೆಟ್ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.